ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಮನೋಜ್, ರವಿ, ಸೂರ್ಯನ ಕುಡಿದಿದ್ರೆ ಒಂದು ಕಾರಣಕ್ಕೆ ರಂಗನಾಥ್ ಅವರು ಆಚೆ ಹಾಕಿರ್ತಾರೆ. ಅವರೆಲ್ಲ ಬೆಳಗ್ಗೆ ಎದ್ದ ಮೇಲೆ ಮನೆ ಒಳಗಡೆ ಬರ್ತಾರೆ. ಆಗ ರಂಗನಾಥ್ ಮತ್ತು ಶಾಂತಿ ಇಬ್ಬರು ಕೂಡ ಬೈದು ಕಳಿಸ್ತಾರೆ. ಅಯ್ಯೋ, ನಂಗೆ ತುಂಬ ಹೊಟ್ಟೆ ಹಸಿತಾ ಇದೆ, ಮೊದಲು ತಿಂಡಿ ಮಾಡಬೇಕು, ನಾನು ಫ್ರೆಶ್ ಅಪ್ ಆಗು ಬರ್ತೀನಿ ಅಂತೇಳಿ ಮನೋಜ ಹೋಗಿದ ತಕ್ಷಣನೇ ಮನೋಜನ್ ಜೇಬಲ್ಲಿರೋ ಫೋನ್ ತಗೊಳ್ಳೋದಕ್ಕೆ ಅಂತ ರೋಹಿಣಿ ಹಿಂದೆನೆ ಹೋಗ್ತಾಳೆ. ಈ ಸೂರ್ಯನ್ ಫೋನ್ ಏನೋ ಸಿಕ್ಕಾಯ್ತು, ವಿಡಿಯೋ ತಗೊಳ್ಳೋದು ಒಂದೇ ಬಾಕಿ, ಆದಷ್ಟು ಬೇಗ ಈ ವಿಡಿಯೋ ತಗೊಂಡು ಆ ಸೂರ್ಯ ಮತ್ತೆ ಮೀನನ್ ಬಣ್ಣನ ಬಯಲ್ ಮಾಡ್ತೀನಿ. ಹಾಗೆ ಅವರಿಬ್ರು ಈ ಮನೆ ಬಿಟ್ಟು ಹೋಗೋ ಥರನೂ ಆಗುತ್ತೆ. ಇದನ್ನ ಮನೆಯವರಿಗೆಲ್ಲ ತೋರಿಸಿದ್ರೆ ಒಟ್ನಲ್ಲಿ ನನ್ನ ಪ್ಲಾನು ಸಕ್ಸಸ್ ಆಗುತ್ತೆ ಅಂತ ರೋಹಿಣಿ ತುಂಬಾನೇ ಖುಷಿಯಿಂದ ಅನ್ಕೊಂತಾ ಇರ್ತಾಳೆ. ಈ ಕಡೆ ಸೂರ್ಯ ಫೋನ್ ಇಲ್ವಲ್ಲ, ಎಲ್ಲಿ ಬಿಡಿಸ್ಕೊಂಬಿಟ್ಟೆ ಅಂತ ಟೆನ್ಷನ್ ಮಾಡ್ಕೊಂಡು ಎಲ್ಲಾ ಕಡೆ ಹುಡುಕ್ತಾ ಇರ್ತಾನೆ. ಫೋನ್ನ ಎಲ್ಲಿ ಬಿಟ್ಟಿದ್ದೀರಾ ಅಂತ ನೆನ್ಪು ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ನಿನ್ನೆ ಆ ಫಂಕ್ಷನ್ ಹಾಲಲ್ಲೇ ಫೋನ್ನ ಬಿಟ್ಟು ಬಂದ್ಬಿಟ್ರ ಏನು, ಯಾರಾದರೂ ತಗೊಂಡೋಗಿರ್ಬೇಕು, ನೋಡಿ ಫೋನ್ ಮಾಡಿ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಅಂತ ಬರ್ತಾ ಇರುತ್ತೆ. ಮೀನಾ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ, ಎತ್ಕೊಂಡು ಹೋಗಿದ್ದಾರೆ ಅಂತ ಅನ್ಸುತ್ತೆ, ಈಗ ಏನ್ ಮಾಡೋದು ಮೀನಾ? ಸೂರ್ಯ ಹೇಳ್ತಾನೆ, ರೀ ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ ಅಂತ ಮೀನಾ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಸೂರ್ಯ ಚೇತನ್ಗೆ ಫೋನ್ ಮಾಡ್ತೀನಿ ಇರು, ಅವನಿಗೇನಾದ್ರೂ ಸಿಕ್ಕಿದ್ಯಾ ಅಥವಾ ಅವನ ಹತ್ರ ಅವನಿಗೇನಾದ್ರೂ ಗೊತ್ತಿದ್ಯಾ ಅಂತ ಕೇಳ್ತೀನಿ ಅಂತ ಚೇತನ್ಗೆ ಫೋನ್ ಮಾಡ್ತಾನೆ. ಚೇತನ, ನನ್ನ ಫೋನ್ ಕಾಣಿಸ್ತಾ ಇಲ್ಲ ಕಣೋ ಅಂತ ಸೂರ್ಯ ಹೇಳಿದಾಗ, ನಿನ್ನೆ ಫಂಕ್ಷನ್ ಅಲ್ಲಿ ಹೋಗಿದ್ವಲ್ಲ, ಅಲ್ಲಿ ಬಿಟ್ಟಿರ್ಬೇಕು ನೋಡೋ ಸೂರ್ಯ ಅಂತ ಚೇತನ ಹೇಳ್ತಾನೆ. ಅಲ್ಲಿಲ್ಲ ಅಂದ್ರೆ ಕಾರ್ ಸ್ಟ್ಯಾಂಡ್ ಅಲ್ಲಿ ಏನಾದ್ರೂ ಇರ್ಬೇಕು, ನೋಡ್ಬೇಕಾಗಿತ್ತು ಅಂತ ಚೇತನ ಹೇಳ್ತಾನೆ. ಇಲ್ಲ ಕಣ ಚೇತನ, ಎಲ್ಲಾ ಕಡೆ ಹುಡುಕ್ತೆ, ನೆನ್ನೆ ಫಂಕ್ಷನ್ ಅಲ್ಲೇ ಎಲ್ಲ ಬಿಟ್ಬಿಟ್ಟಿದೀನಿ. ಚೇತನ, ನಿನಗೂ ಗೊತ್ತು ತಾನೆ ಫೋನಲ್ಲಿ ಏನಿತ್ತು ಅಂತ? ಅದೇ ವಿಡಿಯೋ ಮಂಜು ಅಂತ ಹೇಳಿದ ತಕ್ಷಣನೇ, ಓ ಮಂಜು ದುಡ್ಡನ್ನ ತಗೊಂಡೋಗ್ತಾ ಇರೋದು ಅದರಲ್ಲೇ ಇತ್ತು ಅಲ್ವಾ ಅಂತ ಚೇತನ ಹೇಳಿದಾಗ, ಹೌದು ಕಣೋ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಕಣೋ ಅಂತ ಟೆನ್ಷನ್ ಮಾಡ್ಕೊಂಡು ಸೂರ್ಯ ಹೇಳ್ತಾನೆ. ಈ ಕಡೆ ರೋಹಿಣಿ ಸೂರ್ಯನ್ ನೋಡಿ, ಸರಿಯಾಗಿ ಟೆನ್ಷನ್ ಮಾಡ್ಕೊಂಡಿದ್ಯಾ, ಮಾಡ್ಕೋ, ಆ ವಿಡಿಯೋಗೋಸ್ಕರನೇ ತಾನೇ ನೀನು ಇಷ್ಟೆಲ್ಲ ಒದ್ದಾಡ್ತಾ ಇರೋದು, ಅದಕ್ಕೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಆ ವಿಡಿಯೋನ ಮನೆಯವರಿಗೆಲ್ಲ ತೋರ್ಸಿದ್ಮೇಲೆ ಮನೆಯವರೆಲ್ಲ ನಿನಗೆ ನಿನ್ನ ಹೆಂಡತಿಗೆ ಹೇಗ್ ಮಾತಾಡ್ತಾರೆ, ನಿನ್ನನ್ನ ಮತ್ತೆ ಮೀನನ್ನ ಇಬ್ಬರನ್ನು ಹೊರಗೆ ಹಾಕೋದನ್ನ ನನ್ನ ಕಣ್ಣಾರೆ ನೋಡ್ಬೇಕು, ಹೀಗೆ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು ಅಂತ ರೋಹಿಣಿ ಅನ್ಕೊಂತಾ ಇರ್ತಾಳೆ. ಈ ಕಡೆ ಚೇತನ, ಏನೋ ಮಾಡೋದು ಇವಾಗ, ನೀನು ಬೇಗ ಹೊರಟು ಕಾರ್ ಸ್ಟ್ಯಾಂಡ್ ಹತ್ರ ಬಾ, ನಾನು ಅಲ್ಲೇ ಇದ್ದೀನಿ ಅಂತ ಹೇಳಿ ಕರಿತಾನೆ. ಮೀನಾ, ನಾನು ಕಾರ್ ಸ್ಟ್ಯಾಂಡ್ ಹತ್ರ ಹೋಗಿ ಬರ್ತೀನಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಡ್ತಾನೆ. ನೀವು ಮನೆಯಲ್ಲೆಲ್ಲ ಹುಡ್ಕು, ನಾನು ಆ ಫಂಕ್ಷನ್ ಹಾಲ್ ಹತ್ರ ಹೋಗಿ ಅಲ್ಲೂ ಹುಡ್ಕೊಂಡು ನೋಡ್ಕೊಂಡು ಬರ್ತೀನಿ, ಫೋನು ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು, ಫೋನು ನನಗೆ ಬೇಕೇ ಬೇಕು ಅಂತ ಸೂರ್ಯ ಹೇಳಿದಾಗ, ಯಾಕ್ರಿ ಅದೇನಿದೆ ಆ ಫೋನಲ್ಲಿ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಮೀನಾ, ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ಒಟ್ನಲ್ಲಿ ಆ ಫೋನ್ ಹುಡ್ಕು ಅಂತ ಹೇಳಿ ಸೂರ್ಯ ಹೋಗ್ತಾನೆ. ಈ ಕಡೆ ರೋಹಿಣಿನೂ ಕೂಡ ಹೊರಗಡೆ ಹೋಗ್ಬೇಕು ಅಂತ ಸೂರ್ಯ ಏನಾದರೂ ಮನೇಲಿ ಹುಡ್ಕಕ್ ಶುರು ಮಾಡಿದ್ರೆ, ಹಾಗೆ ನನ್ನ ರೂಮ್ನ ಹುಡ್ಕಕ್ ಶುರು ಮಾಡಿದ್ರೆ ಆಗುತ್ತೆ. ಈ ಫೋನ್ನ ತಗೊಂಡೋಗಿ ಪೂಜನ್ ಕೈಲಿ ಕೊಡ್ಬೇಕು ರೋಹಿಣಿ ಅನ್ಕೊಂಡು ಹೊರಟಿರ್ತಾಳೆ. ಮನೋಜ ಬಂದು, ರೋಹಿಣಿ ಎಲ್ಲಿಗೆ ಹೊರಟಿದ್ಯಾ ಅಂತ ಕೇಳ್ತಾನೆ. ಮನೋಜ್ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಿರಲ್ಲ, ಇಷ್ಟೊತ್ನಲ್ಲಿ ನಾನು ಎಲ್ಲಿಗೆ ಹೋಗ್ತೀನಿ, ಪಾರ್ಲರ್ಗೆ ಹೋಗ್ತಾ ಇದ್ದೀನಿ, ಇವತ್ತು ಮುಖ್ಯವಾದ ಕ್ಲೈಂಟ್ನ ಮೀಟ್ ಮಾಡಬೇಕು, ಇವತ್ತು ಪಾರ್ಲರ್ ಅಲ್ಲಿ ತುಂಬಾನೇ ಕೆಲಸ ಇದೆ, ನಾನು ಹೋಗ್ಲೇಬೇಕು, ನಿನ್ನೆ ಬೇರೆ ಪಾರ್ಲರ್ಗೆ ಹೋಗೇ ಇಲ್ಲ, ರಜೆ ಹಾಕಿದ್ದೀನಲ್ವಾ ಅಂತ ರೋಹಿಣಿ ಹೇಳಿದಾಗ, ಅಯ್ಯೋ ರೋಹಿಣಿ, ಇದನ್ನೆಲ್ಲ ಆಮೇಲೆ ಮಾಡಿದ್ರಾಯ್ತು, ಇವತ್ತು ನೀನು ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು. ಮನೋಜ ಹೇಳಿದ ತಕ್ಷಣನೇ, ಏನು ಎಲ್ಲಿಗೂ ಹೋಗ್ಬಾರ್ದಾ, ಏನು ಹೇಳ್ತಾ ಇದ್ದೀರಾ ಮನೋಜ್ ನೀವು, ಇವತ್ತು ಅದರಲ್ಲೂ ನಂಗೆ ತುಂಬಾ ಕೆಲಸ ಇದೆ, ಇವತ್ತು ಕ್ಲೈಂಟ್ಗೆ ನಾನು ಇವತ್ತು ಬುಕ್ಕಿಂಗ್ ಕೊಟ್ಬಿಟ್ಟಿದ್ದೀನಿ ಅಂತ ರೋಹಿಣಿ ಹೇಳ್ತಾಳೆ. ನಾಳೆ ಬರ್ತೀನಿ ಅಂತ ಹೇಳು ರೋಹಿಣಿ, ಪರವಾಗಿಲ್ಲ, ಇವತ್ತು ನಮ್ಮ ಫಾರಿನ್ ಕ್ಲೈಂಟ್ ಫಾರಿನ್ಗೆ ಹೋಗ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಇರಲೇಬೇಕು, ನಾವು ಕಳಿಸ್ಕೊಡ್ಬೇಕು, ಇಲ್ಲಾಂದ್ರೆ ಅವ್ರು ಬೇಜಾರು ಮಾಡ್ಕೊತಾರೆ, ನಮ್ಗೆ ಇಷ್ಟೆಲ್ಲ ಆರ್ಡರ್ ಕೊಟ್ಟಿದ್ದಾರೆ, ಅವ್ರನ್ನ ನಾವು ಹೋಗಿ ಕಳಿಸ್ದೇ ಇರೋಕ್ಕಾಗುತ್ತಾ ರೋಹಿಣಿ ಹತ್ರ ಮನೋಜ್ ಹೇಳ್ತಾನೆ. ಏನ್ ಮಾತಾಡ್ತಿದ್ದೀರಾ ಮನೋಜ್, ನೀವಿದ್ದೀರಲ್ವಾ, ನೀವೇ ಕಳಿಸ್ಕೊಡಿ, ನಾನು ಅಂತ ಇಲ್ಲಿ ಕೂತ್ಕೊಂಡ್ರೆ ನನ್ನ ಬಿಸ್ನೆಸ್ ಹಾಳಾಗುತ್ತೆ, ಅರ್ಥ ಮಾಡ್ಕೊಳ್ಳಿ ಮನೋಜ್, ಈಗಾಗಲೇ ಆರ್ಡರ್ನ ಕೊಟ್ಟಾಗಿದೆ, ಇಲ್ಲ ಅಂತ ಹೇಳಿದ್ರೆ ಅವ್ರು ಕ್ಯಾನ್ಸಲ್ ಮಾಡ್ತಾರೆ, ನಾಳೆನೂ ವೇಸ್ಟ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ ಮನೋಜ್ ಅಂತ ರೋಹಿಣಿ ಹೇಳ್ತಾ ಇರ್ಬೇಕಾದ್ರೆ, ಇಲ್ಲ ರೋಹಿಣಿ ನೀನ್ ಅರ್ಥ ಮಾಡ್ಕೋ, ನಿನ್ ಗಂಡ ಏನು ಸಾಮಾನ್ಯದ ವ್ಯಕ್ತಿ ಅಲ್ಲ, ದೊಡ್ಡ ಬಿಸ್ನೆಸ್ ಮ್ಯಾನು, ಎಲ್ಲ ಹುಡ್ಕೊಂಬಂದು ಹಾರ ಹಾಕ್ತಿದ್ದಾರೆ ಅಂತ ನೀನೇ ನೋಡ್ದಲ್ಲ, ಈ ತರ ಸಾವಿರಾರು ಹಾರ ಹಾಕ್ತಾರೆ, ಆಗೆಲ್ಲ ನೀನ್ ರೆಡಿ ಆಗಿರ್ಬೇಕು, ನೀನು ನನ್ನ ಜೊತೆಗಿದ್ದು ಖುಷಿ ಪಡ್ಬೇಕು ಅಂತ ಇಲ್ಲಿ ಮನೋಜ್ ಹೇಳ್ತಾನೆ. ಮನೋಜ್, ಅದೆಲ್ಲ ಆಮೇಲೆ, ಈಗ ನಾನು ಹೋಗ್ಲೇಬೇಕು, ದಾರಿನೇ ಇಲ್ಲ, ಸುಮ್ಮನೆ ಬಿಡಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೋಗೇ ಬಿಡ್ತಾಳೆ. ಸದ್ಯ ಹೇಗೋ ಅಲ್ಲಿಂದ ಬಂದೆ, ಈಗ ಈ ಫೋನಿಗೆ ಏನಾದ್ರೂ ಒಂದು ಗತಿ ಕಾಣಿಸ್ಲೇಬೇಕು, ಆ ಸೂರ್ಯ ಏನಾದ್ರೂ ಹುಡ್ಕೊಂಬಂದ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ರೋಹಿಣಿ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಪಕ್ಕಣೆ ಸೂರ್ಯ, ಮೀನಾ ಅವ್ರ ಪಾಡಿಗೆ ಅವರಿದ್ದಾರೆ, ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇದೆಯಾ, ಯಾಕೆ ಈ ತರ ಎಲ್ಲ ಮಾಡಕ್ ಹೊರಟಿದ್ಯಾ, ಇದರಿಂದಾಗಿ ಆ ಮೀನಂಗೆ ತುಂಬಾ ಅವಮಾನ ಆಗುತ್ತೆ, ಇದೆಲ್ಲ ಬಿಟ್ಬಿಡೆ ರೋಹಿಣಿ, ಇದೆಲ್ಲ ಬೇಡ ಕಣೆ ಅಂತ ಪೂಜಾ ಹೇಳ್ತಾಳೆ. ನೀನ್ ಯಾಕೆ ಯಾವಾಗ್ಲೂ ಆ ಮೀನಾ ಸೂರ್ಯನ್ ಪರನೇ ಮಾತಾಡ್ತೀಯಾ, ಯಾವಾಗ ನೋಡಿದ್ರು ಅವ್ರು ತುಂಬಾ ಒಳ್ಳೆಯವರು ಅಂತ ಹೇಳ್ತೀಯಾ,
ಅವನು ಕೂಡ ನಿನ್ನಾಗೆ ಮೀನಾ ಸೂರ್ಯ ಒಳ್ಳೆಯವರು ಅಂತ ನನ್ನ ಮಾತನ್ನೇ ಕೇಳಲ್ಲ. ನಿಮ್ಮಿಬ್ಬರಿಗೂ ನಿಜ ಏನು ಅಂತ ಗೊತ್ತಿಲ್ಲ. ಆ ಸೂರ್ಯ ಮನೇಲಿ ನಿಜವಾಗ್ಲೂ ನನಗೆ ಹೇಗೆಲ್ಲ ಅವಮಾನ ಮಾಡ್ತಾರೆ ಅಂತ ನೀನು ನೋಡಿಲ್ಲ. ಅದರಲ್ಲೂ ಆ ಸೂರ್ಯ ಅಂತೂ ನನ್ನ ಗಂಡ ಮತ್ತೆ ನನಗೆ ಬೆಲೆನೇ ಕೊಡೋದಿಲ್ಲ ಇಂದನೇ ಇಷ್ಟೆಲ್ಲ ಆಗ್ತಾ ಇರೋದು. ಅದಕ್ಕೆ ಅವನಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಎಲ್ಲ ತಪ್ಪು ಮಾಡಿರೋ ಮೀನಾ ಮತ್ತೆ ಸೂರ್ಯ ಖುಷಿಯಾಗಿರಕ್ಕೆ ಹೇಗ್ ಸಾಧ್ಯ? ಮನೆಯವರಿಗೆ ಗೊತ್ತಾಗ್ಬೇಕಲ್ವಾ ನನ್ ಗಂಡನ್ ಮರ್ಯಾದಿನ ಹೇಗ್ ತೆಗೆದ್ರು. ಏನಾದ್ರೂ ತಪ್ಪು ಮಾಡಿದಾಗ ಎಲ್ಲಾರ ಮುಂದೆ ಹೇಳಿ ಅವಮಾನ ಮಾಡಿದ್ರು ಅವ್ರಿಗೂ ಆಗ್ಬೇಕಲ್ವಾ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.